ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಶ್ರೀನಿವಾಸ್ IAS ಅಕಾಡೆಮಿ. ಸೊ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವಾಗ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಸ್ಟಡಿ ಮಾಡಿದ್ವಿ? ಸಿಲಾಗಿಸಮ್, ರೈಟ್? ಸಿಲಾಗಿಸಮ್ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇನ್ ದ್ಯಾಟ್ ಕ್ಯಾನ್ ಬಿ ಮತ್ತು ಕ್ಯಾನ್ ನೆವರ್ ಬಿ ಕೂಡ ನೋಡಿದ್ವಿ. ಅದರಲ್ಲಿ ಯಾವ್ದು ಪಾಸಿಬಿಲಿಟಿ ಬರುತ್ತೆ ಆ್ಯಂಡ್ ವಿಚ್ ಈಸ್ ಅ ಡೆಫಿನೆಟ್ ಕೇಸ್, ರೈಟ್? ಸೊ ಇವತ್ತು ನಾವು ಅದರಲ್ಲಿ ಐದರ್ ಆರ್ ಕೇಸನ್ನು ನೋಡೋಣ, ರೈಟ್? ಐದರ್ ಆರ್ ಕೇಸ್ ಮತ್ತು ಪಾಸಿಬಿಲಿಟಿ ಕೇಸಸ್, ರೈಟ್? ಐದರ್ ಆರ್ ಕ್ವಶನ್ಸ್ ಮತ್ತು ಪಾಸಿಬಿಲಿಟಿ ಕ್ವಶನ್ಸನ್ನು ಇವತ್ತು ನೋಡೋಣ ಈ ಪಿಟಿಯಲ್ಲಿ, ರೈಟ್? ಸೊ ಯಾವ್ದು ಕ್ವಶನ್ ಇದೆ ಅದನ್ನು ಫಸ್ಟ್ ಚೆಕ್ ಮಾಡಿ. ಸಿ, ಐದರ್ ಆರ್ ಕಾನ್ಸೆಪ್ಟ್ ಯಾವುದು ಪೇರಿದ್ದಾಗ ನಿಮಗೆ ಐದರ್ ಆರ್ ಬರುತ್ತೆ, ರೈಟ್? ಅದನ್ನು ಆ್ಯಂಡ್ ಪಾಸಿಬಿಲಿಟಿ, ಸಮ್ ಕ್ವಶನ್ಸ್ ಆರ್ ದರ್ ಇನ್ ದ್ಯಾಟ್ ಆ್ಯಂಡ್ ಪಾಸಿಬಿಲಿಟಿ ಕ್ವಶನ್ಸ್ ಕೂಡ ಇದೆ. ಆ್ಯಂಡ್ ಮತ್ತು ಯಾವಾಗ ನೈದರ್ನವ್ರು ಬರುತ್ತೆ ಅದನ್ನೆಲ್ಲ ಇವತ್ತು ನೋಡೋಣ. ಓಕೆ. ಸೊ ಇವತ್ತು ಐದರ್ ಆರ್ ಅಂದರೆ ಯಾವಾಗ ನಮಗೆ ಐದರ್ ಆರ್ ಬರುತ್ತೆ ಆನ್ಸರಲ್ಲಿ. ಸಿಲಾಗಿಸಮ್ ಅಂದರೆ ಸ್ಟೇಟ್ಮೆಂಟ್ ಇರುತ್ತೆ ಮತ್ತು ಕನ್ಕ್ಲೂಷನ್ಸ್ ಇರುತ್ತೆ, ರೈಟ್? ಸೊ ಆವಾಗ ನೈದರ್ ನಾರ್ ಅಂತೂ ಆಪ್ಷನ್ಸ್ ಇರುತ್ತೆ ಆ್ಯಂಡ್ ಐದರ್ ಆರ್ ಅಂತ ಕೂಡ ಆಪ್ಷನ್ಸ್ ಕೊಟ್ಟಿರ್ತಾರೆ, ರೈಟ್? ಇಯರ್ ಇಲ್ಲಿ ಆಪ್ಷನ್ಸ್ ನೋಡಿದರೆ ಏನೆಲ್ಲ ಕಾಣಿಸ್ತಾ ಇದೆ ನಿಮಗೆ? ಓನ್ಲಿ 1 ಫಾಲೋ, 2 ಫಾಲೋಸ್, ರೈಟ್? ಬೋತ್ 1 and 2 ಫಾಲೋಸ್, ರೈಟ್? ಅಗೇನ್ ಇಲ್ಲಿ ಐದರ್ 1 or 2 ಆ್ಯಂಡ್ ನೈದರ್ 1 or 2 ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೋಡೋಣ ಯಾವಾಗ ಬರುತ್ತೆ ನಮಗೆ ಐದರ್ ಆರ್ ಮತ್ತು ನೈದರ್ ನಾರ್. ಐದರ್ ಆರ್ ಯಾವಾಗ ಬರುತ್ತೆ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ, ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ, ರೈಟ್? ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ. ಸೊ ಆವಾಗ ಕನ್ಕ್ಲೂಷನ್ಸಲ್ಲಿ ನಮಗೆ ಪೇರ್ ಬೇಕು, ರೈಟ್? ಕನ್ಕ್ಲೂಷನ್ಸಲ್ಲಿ ಬರಬೇಕು, ಸ್ಟೇಟ್ಮೆಂಟ್ಸಲ್ಲ, ಕನ್ಕ್ಲೂಷನ್ಸಲ್ಲಿ. ಸೊ ಕನ್ಕ್ಲೂಷನ್ಸಲ್ಲಿ ಏನಿರಬೇಕು ಅಂತಂದರೆ ಫಸ್ಟ್ ನೋಡಿದಾಗ ಏನು ಬರುತ್ತೆ? ಸಮ್ ಆರ್ ಸಮ್ ನಾಟ್ ಇರಬೇಕು. ಅಂದರೆ ಒಂದು ಪೇರ್ ಇರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ ನಾನು ಇವಾಗ ತಗೊಂಡಾಗ ಇಲ್ಲಿ ನೋಡಿ, ಇಲ್ಲೇನಿದೆ? ನೋ ಆ್ಯಂಡ್ ಸಮ್ ಇದೆ, ರೈಟ್? ನೋ ಆ್ಯಂಡ್ ಸಮ್ ಇದೆ. ಈ ಥರ ಒಂದು ಪೇರ್ ಇರಬೇಕು. ಇಲ್ಲಿ ಪೇರ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಪೇರ್ ಏನಿರಬೇಕು? ಸಮ್ ಆ್ಯಂಡ್ ಸಮ್ ನಾಟ್ ಇರುತ್ತೆ, ರೈಟ್? ಸಮ್ ಆ್ಯಂಡ್ ಸಮ್ ನಾಟ್. ಸೆಕೆಂಡ್ ನೋಡಿದರೆ ಸಮ್ ಆ್ಯಂಡ್ ನೋ ಪೇರ್ ಇರಬೇಕು ಆ್ಯಂಡ್ ಆಲ್ ಆ್ಯಂಡ್ ಸಮ್ ನಾಟ್. ಎಲ್ಲಿ? ಕನ್ಕ್ಲೂಷನ್ಸಲ್ಲಿ, ರೈಟ್? ಕನ್ಕ್ಲೂಷನಲ್ಲಿ ಏನಿರಬೇಕು? ಪೇರ್ಸ್ ಇರಬೇಕು, ರೈಟ್? ಸಮ್ ಆ್ಯಂಡ್ ಸಮ್ ನಾಟ್ ಇದ್ದಾಗ ಏನು ಬರುತ್ತೆ? ಐದರ್ ಆರ್ ಬರುತ್ತೆ ಆ್ಯಂಡ್ ಸಮ್ ಆ್ಯಂಡ್ ನೋ ಆ್ಯಂಡ್ ಆಲ್ ಪ್ಲಸ್ ಸಮ್ ನಾಟ್ ಇರಬೇಕು. ಸೊ ಹೇಗೆ? ಓನ್ಲಿ ಸಮ್ ಆ್ಯಂಡ್ ಸಮ್ ನಾಟ್ ಇದ್ದರೆ ಆಗುತ್ತಾ ಪೇರು? ನೋ. ಸಿ, ಏನಿರಬೇಕು ಅದರಲ್ಲಿ? ಮೋಸ್ಟ್ ಇಂಪಾರ್ಟೆಂಟ್ ಏನಿರಬೇಕು? ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ? ಸಮ್ ಎ ಆರ್ ಬಿ ಇದ್ದರೆ ಸಮ್ ಎ ಆರ್ ನಾಟ್ ಬಿ ಅಂದರೆ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು. ವಾಟ್? ಇದರಲ್ಲಿ ಐದರ್ ಅವರಲ್ಲಿ ಎಲಿಮೆಂಟ್ಸ್ ಕೂಡ ಏನಿರಬೇಕು? ಸೇಮ್ ಇರಬೇಕು. ವಾಟ್? ಎಲಿಮೆಂಟ್ಸ್ ಸೇಮ್ ಇರಬೇಕು. ಮೀನ್ಸ್ ಫಾರ್ ಎಕ್ಸಾಂಪಲ್ ನಾನು ಕನ್ಕ್ಲೂಷನ್ಸಲ್ಲಿ ಹೇಳ್ತಾ ಇದ್ದೀನಿ, ಸಮ್ ಫ್ರೂಟ್ ಆರ್ ಟ್ರೀ ಆ್ಯಂಡ್ ಸಮ್ ಫ್ರೂಟ್ ಆರ್ ನಾಟ್ ಟ್ರೀ. ದೀಸ್ ಟು ಆರ್ ವಾಟ್? ಪೇರ್ ಆರ್ ನಾಟ್. ಆಗುತ್ತಾ ಇಲ್ಲ ಐದರ್ ಆರ್? ಇವಾಗ ಆಗುತ್ತಾನ? ಕಾಂಪ್ಲಿಮೆಂಟ್ರಿ ಪೇರ್ ಆಗುತ್ತಾ ಎರಡು? ಯಾವಾಗ? ಅಲ್ಲಿ ಎಲಿಮೆಂಟ್ಸ್ ಏನಿದೆ. ನಾನು ಫ್ರೂಟ್ ಅಂತ ತಗೊಳ್ತಾ ಇದ್ದೀನಿ, ಟ್ರೀ, ರೈಟ್? ಸಮ್ ಫ್ರೂಟ್ ಆರ್ ಟ್ರೀ ಆ್ಯಂಡ್ ಸಮ್ ಫ್ರೂಟ್ ಆರ್ ನಾಟ್ ಟ್ರೀ, ರೈಟ್? ಸೊ ಇನ್ನೊಂದು ಇಲ್ಲಿ ನೋಟ್ ಮಾಡ್ಕೊಳ್ಳೋದು ಏನಂತಂದರೆ, ಈ ಸಮ್ ಎ ಆರ್ ಬಿ ಆ್ಯಂಡ್ ಸಮ್ ಬಿ ಆರ್ ಎ ಎರಡು ಕೂಡ ಸೇಮ್ ಬರುತ್ತಾ? ಡಯಾಗ್ರಾಮು ಸೇಮ್ ಬರುತ್ತಾ ಅಲ್ವಾ, ರೈಟ್? ಸೊ ಇವಾಗ ಇದರಲ್ಲಿ ಚೇಂಜ್ ಆದ್ರೂ ಕೂಡ ಎಲಿಮೆಂಟ್ ಕೆಳಗಡೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ತಗೊಂಡು ನೋಡೋಣ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್? ಸೊ ಇವಾಗ ಏನಿದೆ ಎಕ್ಸಾಂಪಲಲ್ಲಿ? ಕನ್ಕ್ಲೂಷನ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ಗೆ ನೋ ಫ್ರೂಟ್ ಈಸ್ ಚೆಕ್ ಅಂತ ಇದೆ. ನೋ ಫ್ರೂಟ್ ಈಸ್ ಚೆಕ್ ಆರ್ ಎಲ್ಸ್ ವಿಲ್ ಟೇಕ್ ದಿಸ್. ನೋ ಪಿಂಕ್ ಈಸ್ ಬ್ಲೂ. ಯಾವುದು ಪಿಂಕ್? ಬ್ಲೂ ಇಲ್ಲ ಅಂತ ಇದೆ, ರೈಟ್? ಆ್ಯಂಡ್ ನೋ ಬ್ಲೂ ಈಸ್ ಪಿಂಕ್ ಅಂತ ಇದೆ, ರೈಟ್? ಇಲ್ಲಿ ಎಲಿಮೆಂಟ್ಸ್ ಸೇಮ್ ಇದೆನಾ? ಬ್ಲೂ. ಮತ್ತೊಂದು ಸಮ್ ನಾಟ್ ಇದ್ದಾಗ ಸಮ್ ನಾಟ್. ಎಲಿಮೆಂಟ್ಸ್ ಅದೇ ಎಲಿಮೆಂಟ್ಸ್ ಕೆಳಗಡೆ ಅದೇ ಎಲಿಮೆಂಟ್ ಇರಬೇಕು. ಆವಾಗ ಮಾತ್ರ ನಿಮಗೆ ಕಾಂಪ್ಲಿಮೆಂಟ್ರಿ ಪೇರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಆ್ಯಂಡ್ ಬಿ, ರೈಟ್? ಇಲ್ಲೂ ಕೂಡ ವಾಟ್? ಇಲ್ಲಿ ಚೇಂಜ್ ಆಗಿರಬಾರ್ದು. ಆವಾಗ ಮಾತ್ರ ನಿಮಗೆ ಏನಿರುತ್ತೆ? ಕಾಂಪ್ಲಿಮೆಂಟ್ರಿ ಪೇರ್ ಬರುತ್ತೆ. ಇಲ್ಲ ಅಂದರೆ ಇಲ್ಲ, ರೈಟ್? ಸಮ್ ಪ್ಲಸ್ ನೋ ಇರುತ್ತೆ. ಇನ್ನೊಂದು ಕಾಂಪ್ಲಿಮೆಂಟ್ರಿ ಪೇರ್ ವಾಟ್? ಸಮ್ ಪ್ಲಸ್ ನೋ.
ಸೆಕೆಂಡ್ ಒನ್ ಕಾಂಪ್ಲಿಮೆಂಟ್ರಿ ಪೇರ್ ಏನಿರುತ್ತೆ ಸಮ್ ಪ್ಲಸ್ ನೋ. ಥರ್ಡ್ ಒನ್ ಕಾಂಪ್ಲಿಮೆಂಟ್ರಿ ಪೇರ್ ಆಲ್ ಪ್ಲಸ್ ಸಮ್ ನಾಟ್. ವಾಟ್ ಆಲ್ ಪ್ಲಸ್ ಸಮ್ ನಾಟ್ ಪೇರ್ ಇರುತ್ತೆ. ಸೊ ಇದರಲ್ಲಿ ನೀವು ನೋಟ್ ಮಾಡಬೇಕಾಗಿರೋದು ಏನು, ರೈಟ್? ನೋಟ್ ಮಾಡಬೇಕಾಗಿರೋದು ಇಲ್ಲಿ ಇದನ್ನು ಇವಾಗ ಸಮ್ ಎ ಈಸ್ ಬಿ ಆ್ಯಂಡ್ ಸಮ್ ಬಿ ಈಸ್ ಎ, ದೇ ಬೋತ್ ಆರ್ ದ ಸೇಮ್ ಡಯಾಗ್ರಾಮ್. ನಿಮಗೆ ಹೇಳಿದ್ದೆ ಮೊದಲಿನ ಕ್ಲಾಸಲ್ಲಿ, ರೈಟ್? ಸೊ ಇವಾಗ ನೋ ಎ ಈಸ್ ಬಿ, ನೋ ಎ ಈಸ್ ಬಿ ಆರ್ ನೋ ಬಿ ಈಸ್ ಎ ಅಂದರೆ ಎರಡು ಎನಿಮಿನೇ ಆಗಿರುತ್ತೆ, ರೈಟ್? ಪ್ಲೇಸಸ್ ಚೇಂಜ್ ಆಗಿದ್ರೂ ಎರಡು ಒಂದ್ರ ಕಡೆ ಒಂದು ಹೋಗೋದಿಲ್ಲ, ರೈಟ್? ದೇ ಬೋತ್ ಆರ್ ಸೇಮ್. ಇದರಲ್ಲೂ ಕೂಡ ಸಮ್ ಪೋರ್ಷನ್ ಏನಿರುತ್ತೆ ಕಾಮನೇ ಇರುತ್ತೆ, ಮತ್ತೇನಾದರೂ ಕಾಮನ್ ಇದೆನಾ? ಬಟ್ ಸಮ್ ನಾಟಲ್ಲಿ ಸಮ್ ಎ ಆರ್ ನಾಟ್ ಬಿ, ಆವಾಗ ಸಮ್ ಬಿ ಆರ್ ನಾಟ್ ಎ. ಸಿ, ಸಮ್ ಎ ಆರ್ ನಾಟ್ ಬಿ ಆ್ಯಂಡ್ ಸಮ್ ಬಿ ಆರ್ ನಾಟ್ ಎ. ಇವೆರಡು ಏನಾಗುತ್ತೆ ಚೇಂಜ್ ಆಗುತ್ತಾ ಇಲ್ವಾ? ಡಯಾಗ್ರಾಮ್ ಏನಾಗುತ್ತೆ ಇವೆರಡರದ್ದು ಚೇಂಜ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನಲ್ಲಿ ಆಲ್ ಎ ಈಸ್ ಬಿ ಆ್ಯಂಡ್ ಸಮ್ ಬಿ ಆರ್ ನಾಟ್ ಎ ಕೊಟ್ಟಿದ್ರೆ, ರೈಟ್? ಆಲ್ ಎ ಈಸ್ ಬಿ ಆ್ಯಂಡ್ ಸಮ್ ಬಿ ಆರ್ ನಾಟ್ ಕೊಟ್ಟಿದ್ರೆ ಆವಾಗ ನಿಮಗೆ ಐದರ್ ಆರ್ ಬರುತ್ತಾ ಇಲ್ವಾ? ಆವಾಗ ನಿಮಗೆ ಐದರ್ ಆರ್ ಬರೋದಿಲ್ಲ. ಯಾಕೆ? ಸಿ, ಇವಾಗ ಸಮ್ ನಾಟ್ ಇದ್ದಾಗ ನಮಗೆ ಅದ್ರ ಮೇಲೆ ಯಾವ್ದು ಎಲಿಮೆಂಟ್ ಇದೆಯೋ ಎ ಕೆಳಗಡೆ ಎನೇ ಇರಬೇಕು, ಬಿ ಕೆಳಗಡೆ ಬಿನೇ ಇರಬೇಕು. ಸೊ ಆವಾಗ ಏನಾಗುತ್ತೆ ನಮಗೆ ಐದರ್ ಆರ್ ಕೇಸ್ ಬರುತ್ತೆ. ಇಲ್ಲ ಅಂದರೆ ನಮ್ದು ಐದರ್ ಆರ್ ಕೇಸ್ ಬರೋಂಗಿಲ್ಲ. ಅರ್ಥ ಆಗ್ತಿದೆನಾ ನಿಮಗೆ? ಬಟ್ ಸಮ್ ಆ್ಯಂಡ್ ನೋ ಅಲ್ಲಿ ಇಲ್ಲಿ ಚೇಂಜ್ ಆದ್ರೂ ನೋ ಪ್ರಾಬ್ಲಮ್. ಸಮ್ ಎ ಈಸ್ ಬಿ ಆರ್ ನೋ ಎ ಈಸ್ ಬಿ ಅಂತ ಕೊಟ್ಟಿದ್ರು ಆವಾಗ ಕರೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಮ್ ಬಿ ಈಸ್ ಎ ಆ್ಯಂಡ್ ನೋ ಎ ಈಸ್ ಬಿ, ಒಂದ್ರ ಕೆಳಗಡೆ ಬಂದಿದ್ದೇನೆ ಇಲ್ಲಿ ಎ ಕೆಳಗಡೆ ಬಿ ಕಾಣಿಸ್ತಾ ಇದೆ, ಬಿ ಕೆಳಗಡೆ ಎ ಕಾಣಿಸ್ತಾ ಇದೆ, ಆವಾಗ ಕೂಡ ನಿಮಗೆ ಏನಾಗುತ್ತೆ ಐದರ್ ಆರ್ ಕೇಸ್ ಬರುತ್ತೆ. ಬಿಕಾಸ್ ಸಮ್ ಆ್ಯಂಡ್ ನೋ ಅಲ್ಲಿ ನಮಗೆ ಡಯಾಗ್ರಾಮ್ ಸಿಮಿಲರ್ ಆಗಿರುತ್ತೆ, ಸಮ್ ಅಷ್ಟು, ರೈಟ್? ಆ್ಯಂಡ್ ನೋ ದೇ ಬೋತ್ ಆರ್ ಎನಿಮೀಸ್, ಒಂದ್ರ ಕಡೆ ಒಂದು ಹೋಗೋದಿಲ್ಲ. ಸೊ ಅರ್ಥ ಆಗ್ತಿದ್ದೇನೆ ಇವಾಗ? ಓನ್ಲಿ ಯಾವಾಗ ಅದು ಚೇಂಜ್ ಆಗೋದು ಸಮ್ ನಾಟ್ ಇದ್ದಾಗ ಮಾತ್ರ. ಆಲ್ವೇಸ್ ರಿಮೆಂಬರ್, ಸಮ್ ನಾಟ್ ಇದ್ದಾಗ ಏನು ಬರಬೇಕು? ಈ ಎಲಿಮೆಂಟ್ ಕೆಳಗಡೆ ಅದೇ ಸೇಮ್ ಎಲಿಮೆಂಟ್ ಬರಬೇಕು, ರೈಟ್? ಎ ಕೆಳಗಡೆ ಎ ಬರಬೇಕು, ಬಿ ಕೆಳಗಡೆ ಬಿನೇ ಬರಬೇಕು, ಸೇಮ್ ಎಲಿಮೆಂಟ್ ಇರಬೇಕು. ಆವಾಗ ಮಾತ್ರ ನಮಗೆ ಏನಾಗುತ್ತೆ ಐದರ್ ಆರ್ ಪೇರ್ ಫಾರ್ಮ್ ಆಗೋದು. ಇಲ್ಲ ಅಂತಂದರೆ ಅದು ನೈದರ್ ನಾರ್ ಕಂಡೀಷನ್ ಆಗುತ್ತೆ. ಅರ್ಥ ಆಗ್ತಿದೆನಾ? ಅವಾಗ ಏನಾಗುತ್ತೆ ನೈದರ್ ನಾರ್ ಕಂಡೀಷನ್ ಆಗುತ್ತೆ. ಸೊ ಐದರ್ ಆರ್ ಕೇಸಲ್ಲಿ ಎಷ್ಟು ಕಾಂಪ್ಲಿಮೆಂಟ್ರಿ ಪೇರ್ ಇದೆ? 3 ಕಾಂಪ್ಲಿಮೆಂಟ್ರಿ ಪೇರ್ ಇದೆ. ಸೊ ಫಸ್ಟು ಸಮ್ ಆ್ಯಂಡ್ ಸಮ್ ನಾಟ್ ಆ್ಯಂಡ್ ಸಮ್ ಪ್ಲಸ್ ನೋ ಆ್ಯಂಡ್ ಆಲ್ ಪ್ಲಸ್ ಸಮ್ ನಾಟ್ ಇರಬೇಕು. ವಾಟ್? ಸಮ್ ಪ್ಲಸ್ ಸಮ್ ನಾಟ್, ಸಮ್ ಪ್ಲಸ್ ನೋ, ಆಲ್ ಪ್ಲಸ್ ಸಮ್ ನಾಟ್. ದೀಸ್ 3 ಆರ್ ಓನ್ಲಿ ಐದರ್ ಆರ್ ಕೇಸ್ ಕಾಂಪ್ಲಿಮೆಂಟ್ರಿ ಪೇರ್ಸ್, ರೈಟ್? ಸೊ ಇವಾಗ ಬೇರೆ ಪೇರ್ಸ್ ಬಂದರೆ ಅದೇನಾಗುತ್ತೆ ನೈದರ್ ನಾರ್ ಆಗುತ್ತೆ, ರೈಟ್? ಆ್ಯಂಡ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಫ್ರೂಟ್ ಇರಬೇಕು, ಟ್ರೀ ಲೈಕ್ ದಟ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ನಾವಿವಾಗ ವಾಟ್ ಕ್ವಶನ್ಸನ್ನು ನೋಡೋಣ, ನಮಗೆ ಈಸಿ ಆಗುತ್ತೆ. ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿ ಆಗುತ್ತೆ, ರೈಟ್? ಸೊ ವಿಲ್ ಸಿ ದ ಕ್ವಶನ್. ಸಿ, ಫಸ್ಟ್ ನಮಗೆ ಸ್ಟೇಟ್ಮೆಂಟ್ಸಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ಡ್ರಾ ಮಾಡ್ಕೊಳ್ಬೇಕು. ಬೇಕಾಗಿರೋದು ಕನ್ಕ್ಲೂಷನಲ್ಲಿ. ಆ್ಯಂಡ್ ಒನ್ ಥಿಂಗ್, ಇದರಲ್ಲಿ ಏನಿರಬೇಕು ಕಾಂಪ್ಲಿಮೆಂಟ್ರಿ ಪೇರ್ ಆಯಿತು. ಆ್ಯಂಡ್ ಅಗೇನ್ ಎರಡು ಸ್ಟೇಟ್ಮೆಂಟ್ಸು ನಿಮಗೆ, ಎರಡು ಕನ್ಕ್ಲೂಷನ್ಸು ನಿಮಗೆ ರಾಂಗ್ ಆಗಿರಬೇಕು. ವಾಟ್? ರಾಂಗ್ ಆಗಿರಬೇಕು. ಆವಾಗ ಮಾತ್ರ ಐದರ್ ಆರ್ ಬರುತ್ತಾ? ಎರಡು ಕನ್ಕ್ಲೂಷನ್ಸ್ ನಿಮಗೆ ರಾಂಗ್ ಆಗಿರಬೇಕು, ರೈಟ್? ಸಿ, ಎರಡು ಕನ್ಕ್ಲೂಷನ್ಸ್ ನಿಮಗೆ ಕರೆಕ್ಟ್ ಆದರೆ, ಬೋತ್ ಆರ್ ಕರೆಕ್ಟ್ ಆದರೆ ಏನಿರುತ್ತೆ ಅದು ಬೋತ್ ಆಗುತ್ತೆ. ಬೋತ್ 1 and 2 ಫಾಲೋಸ್. ಎರಡೂ ಕನ್ಕ್ಲೂಷನು ರಾಂಗ್ ಆಗಿರಬೇಕು. ಸಿ, ಐ ರೈಟ್ ಆನ್ ಹಿಯರ್. ಫಸ್ಟ್ ಆಫ್ ಆಲ್ 2 ಎರಡು ಕನ್ಕ್ಲೂಷನ್ಸ್ ಮಸ್ಟ್ ಬಿ ರಾಂಗ್ ಇರಬೇಕು, ರೈಟ್? ಎರಡು ಕನ್ಕ್ಲೂಷನ್ಸು ರಾಂಗ್ ಇರಬೇಕು. ಸೊ ಫಸ್ಟ್ ಆಫ್ ಆಲ್ ಎರಡು ಕನ್ಕ್ಲೂಷನ್ಸ್ ಅಂತೂ ರಾಂಗ್ ಇರಬೇಕು. ನೆಕ್ಸ್ಟ್ ಸೇಮ್ ಎಲಿಮೆಂಟ್ಸ್, ರೈಟ್? Same elements, and third will be a complementary pair. What? Complementary pair ಇರಬೇಕು. What? Complementary pair ಇರಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಐದರ್ ಆರ್ ಬರುತ್ತೆ. ಇಲ್ಲ ಅಂದರೆ ಐದರ್ ಆರ್ ಬರೋಂಗಿಲ್ಲ, ರೈಟ್? ವಿಲ್ ಸಿ ದ ಎಕ್ಸಾಂಪಲ್ ದೆನ್. ನಾವು ಎಕ್ಸಾಂಪಲನ್ನು ನೋಡೋಣ.
ಸೊ ಎಕ್ಸಾಂಪಲ್ ನೋಡಿ ಏನಿದೆ, ಸಮ್ ಟ್ರೀ ಆರ್ ಫ್ರೂಟ್, ಸಮ್ ಟ್ರೀ ಆರ್ ಫ್ರೂಟ್, ಇಲ್ಲಿ ಸಮ್ ಟ್ರೀ ಆರ್ ವಾಟ್ ಫ್ರೂಟ್ ಅಂತ ಇದೆ, ರೈಟ್. ಆಲ್ ಫ್ರೂಟ್ ಆರ್ ಕ್ಯಾಶ್, ಎಲ್ಲ ಫ್ರೂಟು ಕ್ಯಾಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಐ ನೋ ಕ್ಯಾಶ್ ಈಸ್ ಚೆಕ್, ಯಾವುದು ಕ್ಯಾಶ್ ಏನಿಲ್ಲ, ಚೆಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಕ್ಲೂಷನ್ಸ್ ಪ್ರಕಾರ ಏನಿದೆ, ಯಾವುದು ಫ್ರೂಟು ಚೆಕ್ ಇಲ್ಲ ಅಂತ. ನೋ ಫ್ರೂಟ್ ಈಸ್ ಚೆಕ್, ನೋ ಫ್ರೂಟ್, ಯಾವುದು ಫ್ರೂಟು ಚೆಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಕರೆಕ್ಟ್ ಆಗ್ತಿದೆನಾ? ಸೊ ಇಟ್ ಈಸ್ ಅ ಕರೆಕ್ಟ್. ನೆಕ್ಸ್ಟ್, ಸಮ್ ಕ್ಯಾಶ್ ಈಸ್ ಟ್ರೀ, ಸಮ್ ಕ್ಯಾಶ್ ಈಸ್ ಟ್ರೀ, ಸಮ್ ಕ್ಯಾಶ್ ಈಸ್ ಟ್ರೀ. ಎಸ್, ಕರೆಕ್ಟ್ ಆಗ್ತಿದೆನಾ? ಸೊ ಕರೆಕ್ಟ್ ಆಗ್ತಿದೆ. ಸೊ ನೀವು ಇವಾಗ ಇದು ಅಂತೂ ಏನಾಗ್ತಾ ಇದೆ, ಬೋತ್ 1 and 2 ಫಾಲೋ, ಬೋತ್ 1 and 2 ಫಾಲೋಸ್. ಸಿ ಇಲ್ಲಿ ಐದರ್ ಅವ್ರು ಯಾಕೆ ಬರೋದಿಲ್ಲ? ಸಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಸಮ್ ಇದೆ, ಇಲ್ಲಿ ನೋ ಇದೆ, ರೈಟ್. ಸಮ್ ಆ್ಯಂಡ್ ನೋ ಬೋತ್ ಆರ್ ವಾಟ್ ಕಾಂಪ್ಲಿಮೆಂಟ್ರಿ ಪೇರ್ಸ್ ಆರ್ ನಾಟ್, ರೈಟ್. ಇಲ್ಲಿ ನೋಡಿ ಬಿಫೋರಲ್ಲಿ ಸಮ್ ಆ್ಯಂಡ್ ನೋ ದೇ ಬೋತ್ ಆರ್ ಕಾಂಪ್ಲಿಮೆಂಟ್ರಿ ಪೇರ್ಸ್, ರೈಟ್. ಆವಾಗ ಐದರ್ ಅವ್ರು ಆಗುತ್ತೆ ಅಂತ ಇತ್ತು. ಬಟ್ ಕಂಡೀಷನ್ಸ್ ಆರ್ ಬೋತ್ ಕನ್ಕ್ಲೂಷನ್ಸ್ ರಾಂಗ್ ಇರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಸೇಮ್ ಎಲಿಮೆಂಟ್ಸ್ ಇರಬೇಕು. ಇಲ್ಲಿ ಎಲಿಮೆಂಟ್ಸ್ ಇದೆಯಲ್ಲ ಸೇಮು, ಫ್ರೂಟ್ ಇಲ್ಲ, ಚೆಕ್ಕು ಇಲ್ಲ, ಕ್ಯಾಶ್ ಆ್ಯಂಡ್ ಟ್ರೀ ಆಲ್ ಆರ್ ಡಿಫ್ರೆಂಟ್ ಎಲಿಮೆಂಟ್. ಸೊ ಏನಾಗುತ್ತೆ ಆವಾಗ, ಅದು ಐದರ್ ಆರ್ ಫಾರ್ಮ್ ಆಗಲ್ಲ. ಕಾಂಪ್ಲಿಮೆಂಟ್ರಿ ಪೇರ್ ಇದ್ರೂ ಕೂಡ ಏನೇನು ಫಾಲೋ ಆಗಬೇಕು, ಸೇಮ್ ಎಲಿಮೆಂಟ್ಸ್ ಇರಬೇಕು ಆ್ಯಂಡ್ ಎರಡು ಕನ್ಕ್ಲೂಷನ್ಸ್ ರಾಂಗ್ ಇರಬೇಕು. ಆವಾಗ ಮಾತ್ರ ನಿಮಗೆ ಏನು ಬರುತ್ತೆ, ಐದರ್ ಆರ್ ಬರುತ್ತೆ, ರೈಟ್. ಅಂಡರ್ಸ್ಟುಡ್, ರೈಟ್? ಹೋಪ್ ಅಂಡರ್ಸ್ಟುಡ್, ರೈಟ್? ಓಕೆ. ನೆಕ್ಸ್ಟ್ ಒನ್, ಸಿ ನೆಕ್ಸ್ಟ್ ನೋಡೋಣ. ಸಮ್ ಪಿಂಕ್ ಆರ್ ಎಲ್ಲೋ, ರೈಟ್. ಏನು ಕೊಟ್ಟಿದ್ದಾರೆ, ಸಮ್ ಪಿಂಕ್ ಆರ್ ಎಲ್ಲೋ ಅಂತ. ಸಮ್ ಪಿಂಕ್ ಆರ್ ವಾಟ್ ಎಲ್ಲೋ, ಆಲ್ ಎಲ್ಲೋ ಈಸ್ ವಾಟ್ ಗ್ರೀನ್, ಆ್ಯಂಡ್ ಸಮ್ ಗ್ರೀನ್ ಆರ್ ಬ್ಲೂ. ಎಷ್ಟು ಕೊಟ್ಟಿದ್ದಾರಾ, ರೈಟ್. ಸ್ಟೇಟ್ಮೆಂಟ್ಸ್ ಅಂತೂ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ಡ್ರಾ ಮಾಡ್ಕೋಬೇಕು. ನಮಗೆ ಐದರ್ ಅವ್ರು ಯಾವಾಗ ಗೊತ್ತಾಗೋದು, ಕನ್ಕ್ಲೂಷನ್ಸಲ್ಲಿ ನೋಡಿ ನಂಗೆ. ಸಿ ನೋ ಪಿಂಕ್ ಈಸ್ ಬ್ಲೂ ಆ್ಯಂಡ್ ಸಮ್ ಬ್ಲೂ ಈಸ್ ಪಿಂಕ್. ನೀವಿವಾಗ ನೋಡಿದರೆ ಇಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ, ಎಲಿಮೆಂಟ್ಸ್ ಏನು ಅನಿಸ್ತಾ ಇದೆನಾ, ಪಿಂಕ್ ಇದೆ, ಇಲ್ಲಿ ಪಿಂಕ್ ಇದೆ, ಇಲ್ಲಿ ಬ್ಲೂ ಇದೆ, ರೈಟ್. ಆ್ಯಂಡ್ ಅದರ್ ಥಿಂಗ್ ಸಮ್ ಆ್ಯಂಡ್ ನೋ ಅಲ್ಲಿ, ಸಮ್ ಪ್ಲಸ್ ನೋ ಅಲ್ಲಿ ಎ ಆ್ಯಂಡ್ ಬಿ ಪೊಸಿಷನ್ ಚೇಂಜ್ ಆಗಿದ್ರು, ರಿವರ್ಸ್ ಆಗಿದ್ರು ಸೇಮ್ ಏನಿರುತ್ತೆ, ಸೇಮ್ ಡಯಾಗ್ರಾಮೇ ಬರುತ್ತೆ, ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ವಿಲ್ ಸಿ ಎರಡು ಕನ್ಕ್ಲೂಷನ್ಸ್ ರಾಂಗ್ ಆಗ್ತದೇನಾ ಇಲ್ಲ. ನೋ ಪಿಂಕ್ ಈಸ್ ಬ್ಲೂ ಅಂತ ಹೇಳ್ತಾ ಇದ್ದಾರೆ. ಯಾವುದು ಪಿಂಕ್ ಬ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನಿತ್ತು ಸಿಲಾಗಿಸಮಲ್ಲಿ ಡೆಫಿನೆಟ್ ಆಗಿ ಗೊತ್ತಿದ್ದರೆ ಮಾತ್ರ ಅದು ಕರೆಕ್ಟು, ಇಲ್ಲ ಅಂದರೆ ನಮ್ಗೆ ಗೊತ್ತಿಲ್ಲ ಅಂದರೆ ಅದು ರಾಂಗು, ರೈಟ್. ಸೊ ಇದರಲ್ಲಿ ಕೂಡ ಹಾಗೆ. ಸೊ ನೋ ಪಿಂಕ್ ಈಸ್ ಬ್ಲೂ, ಯಾವುದಾದ್ರೂ ಪಿಂಕ್ ಬ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರಂತೂ ಇಲ್ಲಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ ಏನಾದರೂ ಅವರು ಹೇಳಿದ್ದಾರೆ ಅಲ್ಲಿ ಸ್ಟೇಟ್ಮೆಂಟಲ್ಲಿ, ನಿಮ್ಗೆ ಗೊತ್ತಿದೆನಾ, ಡೆಫಿನೆಟ್ ಆಗಿ ಗೊತ್ತಿರಬೇಕು. ಡೆಫಿನೆಟ್ ಆಗಿ ಗೊತ್ತಿದೆನಾ, ನೋ ನಮ್ಗೆ ಗೊತ್ತಿಲ್ಲ, ಆಗ್ಬೋದು ಇರ್ಬೋದು, ರೈಟ್. ದಟ್ ಈಸ್ ನೋ. ಸಮ್ ಬ್ಲೂ ಈಸ್ ಪಿಂಕ್, ಸಮ್ ಬ್ಲೂ ಪಿಂಕ್ ಕಾಣಿಸ್ತಾ ಇದೆನಾ, ನೋ, ಇಟ್ ಈಸ್ ರಾಂಗ್. ಅವರು ಹೇಳಿದರೆ ಇವಾಗ ಇಲ್ಲಿ ನೆಗೆಟಿವ್ ರಿಲೇಷನ್ ಇದ್ದರೆ ಅದು ಕರೆಕ್ಟ್ ಆಗ್ತಾಯಿತ್ತು. ಬಟ್ ನೆಗೆಟಿವ್ ರಿಲೇಷನಲ್ಲಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ. ಸೊ ವಿ ಡೋಂಟ್ ನೋ. ಸೊ ಅವಾಗ ವಿ ಡೋಂಟ್ ನೋ ಅಂದರೆ ರಾಂಗ್ ಆಗುತ್ತೆ, ರೈಟ್. ನೋ ಪಿಂಕ್ ಈಸ್ ಬ್ಲೂ, ಸಮ್ ಬ್ಲೂ ಈಸ್ ಪಿಂಕ್. ಸೊ ಫಸ್ಟ್ ಆಫ್ ಆಲ್ ಎರಡು ಕನ್ಕ್ಲೂಷನ್ಸ್ ಅಂತೂ ರಾಂಗ್ ಆಯಿತು. ಒಂದು ಕಂಡೀಷನ್ ಅಂತೂ ಫಾಲೋ ಆಯಿತಾ. ಸೊ ನೆಕ್ಸ್ಟ್ ಏನು ಕಂಡೀಷನ್ ಬೇಕು ನಮಗೆ, ನೆಕ್ಸ್ಟ್ ಏನು ಕಂಡೀಷನ್ ಬೇಕು, ಫಸ್ಟ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಎಲಿಮೆಂಟ್ಸ್ ಸೇಮ್ ಇರಬೇಕಾ, ಪಿಂಕ್ ಇದೆ, ಬ್ಲೂ ಇದೆ, ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸಮ್ ನಾಟ್ ಅಲ್ಲಿ ಮಾತ್ರ ಏನಿರಬೇಕು, ಆ ಎಲಿಮೆಂಟ್ ಕಡೆ ಅದು ಎಲಿಮೆಂಟ್ ಕೆಳಗಡೆ ಅದೇ ಇರಬೇಕು, ಇಲ್ಲಾಂದರೆ ರಾಂಗ್ ಆಗುತ್ತೆ. ಬಟ್ ಸಮ್ ಆ್ಯಂಡ್ ನೋ ಅಲ್ಲಿ ಎ ಆ್ಯಂಡ್ ಬಿ ಪೊಸಿಷನ್, ಅಂದರೆ ಈ ಬೋತ್ ಪೊಸಿಷನ್ ಚೇಂಜ್ ಆಗಿದ್ರೂ ಆವಾಗ ವಾಟ್ ಐದರ್ ಆರ್ ಬರುತ್ತೆ, ರೈಟ್. ಅಂಡರ್ಸ್ಟುಡ್? ಬಿಕಾಸ್ ಡಯಾಗ್ರಾಮಲ್ಲಿ ಸೇಮೇ ಬರೋದು. ಸೊ ಸಮ್ ಆ್ಯಂಡ್ ನೋ ರಿವರ್ಸ್ ಆದ್ರೂ ಆಗುತ್ತೆ. ಸೊ ಎಲಿಮೆಂಟ್ಸ್ ಅಂತೂ ಸೇಮ್ ಆಯಿತು. ಫಸ್ಟ್ ಆಫ್ ಆಲು ಎರಡು ಕನ್ಕ್ಲೂಷನ್ಸ್ ರಾಂಗ್ ಆಯಿತು, ಎಲಿಮೆಂಟ್ಸ್ ಕೂಡ ಸೇಮ್ ಆಯಿತು. ಸೊ ಥರ್ಡ್ ಬೇಕಾಗಿರೋದೇನು, ಕಾಂಪ್ಲಿಮೆಂಟ್ರಿ ಪೇರ್. ರಿಮೆಂಬರ್ ದೀಸ್ ಕಾಂಪ್ಲಿಮೆಂಟ್ರಿ ಪೇರ್ಸ್, ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಸಮ್ ಆ್ಯಂಡ್ ನೋ, ರೈಟ್. ಸಮ್ ಆ್ಯಂಡ್ ನೋ ಆ್ಯಂಡ್ ಸಮ್ ಪ್ಲಸ್ ಸಮ್ ನಾಟ್ ಆ್ಯಂಡ್ ಆಲ್ ಪ್ಲಸ್ ಸಮ್ ನಾಟ್.
ದೀಸ್ 3 ಆರ್ ಕಾಂಪ್ಲಿಮೆಂಟ್ರಿ ಪೇರ್ಸ್. ಇದನ್ನು ಬಿಟ್ಟು ಬೇರೆ ಯಾವುದೋ ಕಾಂಪ್ಲಿಮೆಂಟ್ರಿ ಪೇರ್ ಬರಲಿ ಅದು ರಾಂಗ್ ಆಗುತ್ತೆ. ಅದು ಐದರ್ ಆರ್ ಕಂಡೀಷನ್ ಆಗಲ್ಲ, ಅದು ನೈದರ್ ನಾರ್ ಆಗುತ್ತೆ. ಸಿ ಇವಾಗ ಆಯಿತಾ, ಸಮ್ ಆ್ಯಂಡ್ ನೋ ಕಾಂಪ್ಲಿಮೆಂಟ್ರಿ ಪೇರ್ ಇದೆ. ಸೊ ಅವಾಗ ಏನು ಬರುತ್ತೆ ನಮಗೆ? ಐದರ್ ಒನ್ ಆರ್ ಟೂ ಫಾಲೋಸ್. ರೈಟ್, ಅಂಡರ್ಸ್ಟುಡ್ ಎವ್ರಿ ಒನ್? ಸೊ ಅವಾಗ ಏನು ಬರುತ್ತೆ? ಐದರ್ ಒನ್ ಆರ್ ಟೂ ಫಾಲೋಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಸಿ ಸ್ಟೇಟ್ಮೆಂಟ್ ನೋ ಸ್ಟೆಮ್ ಈಸ್ ಟ್ರೀ. ಯಾವುದು ಸ್ಟೆಮ್ಮು ಟ್ರೀ ಇಲ್ಲ ಅಂತ. ಅಗೇನ್ ನೋ ಟ್ರೀ ಈಸ್ ಲೀಫ್. ಆಲ್ ಟ್ರೀಸ್ ಆರ್ ರೆಡ್. ಎಲ್ಲ ಟ್ರೀಸ್ ರೆಡ್ ಇದೆ. ರೈಟ್. ಸಮ್ ಸ್ಟೆಮ್ಸ್ ಆರ್ ನಾಟ್ ರೆಡ್. ಸಮ್ ಸ್ಟೆಮ್ಸ್ ಆರ್ ನಾಟ್ ರೆಡ್ ಅಂತ ಹೇಳ್ತಾ ಇದ್ದಾರೆ. ಆಲ್ ರೆಡ್ ಆರ್ ಸ್ಟೆಮ್. ಆಲ್ ರೆಡ್ ಆರ್ ಸ್ಟೆಮ್. ಎಲ್ಲ ರೆಡ್ ಸ್ಟೆಮ್ ಇದೆನಾ? ಗೊತ್ತಿಲ್ಲ, ಇಲ್ಲ, ರಾಂಗ್ ಇದೆ. ಆ್ಯಂಡ್ ಅಗೇನ್ ಸಮ್ ಸ್ಟೆಮ್ಸ್ ಆರ್ ನಾಟ್ ರೆಡ್ ಅಂತ. ಈ ಸಮ್ ಸ್ಟೆಮ್ಸ್ ರೆಡ್ಡಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿ ಏನಿದೆ ಇಲ್ಲಿ? ಸ್ಟೆಮ್ಸ್ ಇದೆ. ರೈಟ್, ಇಲ್ಲಿ ಟ್ರೀ ಇದೆ. ಟ್ರೀ ಜೊತೆ ನೋ ರಿಲೇಷನ್ ಇದೆ. ಇದು ರೆಡ್ ಒಳಗಡೆ ಬರೋದು. ಅವ್ರು ಹೇಳ್ತಾ ಇದ್ದರು ಸಮ್ ಟ್ರೀಸ್ ಆರ್ ಸಮ್ ರೆಡ್ ಆರ್ ನಾಟ್ ಸ್ಟೆಮ್ ಅಂದರೆ ನಾವು ಹೇಳ್ಬೋದಾಗಿತ್ತು. ಬಟ್ ಸಮ್ ಸ್ಟೆಮ್ ಆರ್ ನಾಟ್ ರೆಡ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ. ರೈಟ್. ಸೊ ಇವಾಗ ಕಾಂಪ್ಲಿಮೆಂಟ್ರಿ ಪೇರ್ ಆಗುತ್ತಾ ಇಲ್ಲ ಅದನ್ನು ಚೆಕ್ ಮಾಡಿ. ಸ್ಟೆಮ್ ಕೆಳಗಡೆ ಸಮ್ ನಾಟ್ ಇದ್ದಾಗ ಏನಿರಬೇಕು? ಸ್ಟೆಮ್ ಕೆಳಗಡೆ ಸ್ಟೆಮ್ಮೇ ಇರಬೇಕು. ರೈಟ್. ಸಮ್ ನಾಟ್ ಮತ್ತು ಆಲಲ್ಲಿ ನೆನ್ಪಿಟ್ಕೊಳ್ಳಿ. ಸಮ್ ನಾಟ್ ಬಂದಾಗ ಅದ್ರ ಕೆಳಗಡೆ ಅದೇ ಇರಬೇಕು. ರೆಡ್ ಕೆಳಗಡೆ ರೆಡ್ ಇದೆನಾ? ಇಲ್ಲ. ಸೊ ಅವಾಗ ಏನಾಗುತ್ತೆ? ನೈದರ್ ಒನ್ ಆರ್ ಟೂ ಫಾಲೋಸ್. ರೈಟ್, ಅರ್ಥ ಆಗಿದೆನಾ? ನೆಕ್ಸ್ಟ್ ಒನ್. ನೆಕ್ಸ್ಟ್, ಸಮ್ ವಾಚಸ್ ಆರ್ ಕ್ಲಾಕ್. ಸಮ್ ವಾಚಸ್ ಆರ್ ವಾಟ್? ಕ್ಲಾಕ್. ನೋ ಕ್ಲಾಕ್ ಈಸ್ ವಾಲ್. ಯಾವುದು ಕ್ಲಾಕು? ವಾಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಚಸ್. ಆಲ್ ವಾಲ್ಸ್ ಆರ್ ರೂಫ್. ಎಲ್ಲ ವಾಲ್ಸ್ ಏನಿದೆ? ರೂಫ್ ಇದೆ ಅಂತ. ಇವಾಗ ಸಮ್ ವಾಚಸ್ ಆರ್ ರೂಫ್. ಸಮ್ ವಾಚಸ್ ಆರ್ ರೂಫ್. ವಾಚ್ ಟು ರೂಫ್ ನಿಮ್ಗೆ ಏನಾದರೂ ಗೊತ್ತಿದೆನಾ? ಗೊತ್ತಿಲ್ಲ, ಬಿಡೋದು. ರಾಂಗ್. ರೈಟ್. ಸಮ್ ವಾಚಸ್ ಆರ್ ನಾಟ್ ರೂಫ್. ಸಮ್ ವಾಚಸ್ ಆರ್ ನಾಟ್ ರೂಫ್. ವಾಲ್ ಜೊತೆ ಇದೆ ಕನೆಕ್ಷನ್. ರೈಟ್. ವಾಲ್ ಜೊತೆನೇ ಇದೆನಾ? ನೋ ಕ್ಲಾಕ್ ಈಸ್ ವಾಲ್. ವಾಲ್ ಜೊತೆ ಇದೆ. ಬಟ್ ಇದು ಡೈರೆಕ್ಟಾಗಿ ರೂಫ್ ಜೊತೆ ಇಲ್ಲ. ಈ ಎಲ್ಲ ವಾಚು ಈ ರೂಫ್ ಒಳಗಡೆ ಬರ್ಬೋದು. ರೈಟ್. ಸೊ ನಮಗೆ ಅದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಸಮ್ ವಾಚಸ್ ಆರ್ ನಾಟ್ ರೂಫ್. ಸಮ್ ವಾಚಸ್ ಆರ್ ನಾಟ್ ವಾಲ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಹೋಲ್ ಆಗಿ ಅದು ವಾಚ್ ಬರ್ಬೋದು ನಾವು ಪಾಸಿಬಿಲಿಟಿ ಡಯಾಗ್ರಾಮ್ ಮಾಡಿದರೆ. ಹೇಗೆ ಅಂತ ಇವಾಗ ನೋಡಿ. ಸಿ ಈ ಥರ ಇಲ್ಲಿ ವಾಚನ್ನು ನಾವು ಬಿಡಿಸ್ಬೋದು. ರೈಟ್. ಸೊ ಆವಾಗ ನಮಗೆ ಏನಾಗುತ್ತೆ? ಸಮ್ ವಾಚಸ್ ಆರ್ ರೂಫ್ ಅಂತ ಆಗುತ್ತೆ. ಸೊ ಅದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಅದು ರಾಂಗ್ ಆಗುತ್ತೆ. ಸಿ ಇವಾಗ ಎರಡು ಕನ್ಫ್ಯೂಷನ್ಸ್ ಅಂತೂ ರಾಂಗ್ ಆಯಿತು. ನಿಮಗೆ ನೋಡಿದರೆ ಕಾಣಿಸ್ತಾ ಇದೆ ಕಾಂಪ್ಲಿಮೆಂಟ್ರಿ ಪೇರ್ ಇದೆ. ಸಮ್ ಆ್ಯಂಡ್ ಸಮ್ ನಾಟ್. ಸಮ್ ಇದೆ, ಸಮ್ ನಾಟ್. ದೀಸ್ ಬೋತ್ ಆರ್ ಕಾಂಪ್ಲಿಮೆಂಟ್ರಿ ಪೇರ್ ಆರ್ ನಾಟ್? ಎಸ್, ದೇ ಬೋತ್ ಆರ್ ವಾಟ್? ಕಾಂಪ್ಲಿಮೆಂಟ್ರಿ ಪೇರ್ ಇದೆ. ಆ್ಯಂಡ್ ಎಲಿಮೆಂಟ್ಸ್ ಸೇಮ್ ಇದೆ. ವಾಚಸ್, ರೂಫ್ ಆ್ಯಂಡ್ ರೂಫ್. ಎಲಿಮೆಂಟ್ಸ್ ಏನು ಕಾಣಿಸ್ತಾ ಇದೆನಾ? ಸೊ ಆವಾಗ ಏನಾಗುತ್ತೆ? ಐದರ್ ಒನ್ ಆರ್ ಟೂ ಫಾಲೋ ಆಗುತ್ತೆ. ರೈಟ್. ಎಲಿಮೆಂಟ್ಸ್ ಕೂಡ ಸೇಮ್ ಆಯಿತು, ಕನ್ಕ್ಲೂಷನ್ಸ್ ಕೂಡ ಆಯಿತು. ರೈಟ್. ಕನ್ಕ್ಲೂಷನ್ಸ್ ಎರಡು ರಾಂಗ್ ಆಯಿತು. ಅಗೇನ್ ವಾಟ್? ಕಾಂಪ್ಲಿಮೆಂಟ್ರಿ ಪೇರ್ ಕೂಡ ಇದೆ. ಸೊ ಅವಾಗ ಏನು ಬರುತ್ತೆ ನಮಗೆ? ಐದರ್ ಒನ್ ಆರ್ ಟೂ ಫಾಲೋಸ್. ರೈಟ್. ಅಂಡರ್ಸ್ಟುಡ್ ಎವ್ರಿ ಒನ್? ಇವಾಗ ಐದರವ್ರ ಕೆಲಸ ಅರ್ಥ ಆಯಿತಾ? ನೆಕ್ಸ್ಟ್, ಆಲ್ ಫ್ರೂಟ್ಸ್ ಆರ್ ಮ್ಯಾಂಗೋ. ಎಲ್ಲ ಫ್ರೂಟ್ಸ್ ಏನಿದೆ? ಮ್ಯಾಂಗೋ ಇದೆ ಅಂತ ಹೇಳ್ತಾ ಇದ್ದಾರೆ. ರೈಟ್. ಆಲ್ ಮ್ಯಾಂಗೋ ಆರ್ ಆರೆಂಜ್. ಎಲ್ಲ ಮ್ಯಾಂಗೋ ಆರೆಂಜ್ ಇದೆ ಅಂತ. ಆ್ಯಂಡ್ ಸಮ್ ಆರೆಂಜಸ್ ಆರ್ ಪಪಾಯ. ಸಮ್ ಆರೆಂಜಸ್ ಆರ್ ಪಪಾಯ. ಕನ್ಕ್ಲೂಷನ್ಸ್ ಏನು ಕೊಟ್ಟಿದ್ದಾರೆ? ಆಲ್ ಮ್ಯಾಂಗೋ ಆರ್ ಫ್ರೂಟ್ಸ್. ಎಲ್ಲ ಮ್ಯಾಂಗೋ ವಾಟ್? ಫ್ರೂಟ್ಸ್ ಇದೆ ಅಂತ. ಇದೇನಾ? ಎಲ್ಲ ಮ್ಯಾಂಗೋ ಫ್ರೂಟ್ಸ್ ಒಳಗಡೆ ಕಾಣಿಸ್ತಾ ಇದೆನಾ? ಇಲ್ಲ. ಸಮ್ ಮ್ಯಾಂಗೋಸ್ ಆರ್ ಫ್ರೂಟ್ಸ್. ಸಮ್ ಮ್ಯಾಂಗೋಸ್ ಫ್ರೂಟ್ಸ್ ಒಳಗಡೆ ಇದೆ. ಬಟ್ ಎಲ್ಲ ಮ್ಯಾಂಗೋ ಫ್ರೂಟ್ ಒಳಗಡೆ ಇಲ್ಲ. ಅಂದರೆ ಇಲ್ಲೇನು ಕಾಣಿಸ್ತಾ ಇದೆ ಡೆಫಿನೆಟ್ ಆಗಿ ಯಾವುದಿದೆ ಅದು ಮಾತ್ರ ಕರೆಕ್ಟ್ ಆಗುತ್ತೆ. ರೈಟ್. ಸಮ್ ಪಪಾಯ ಆರ್ ಫ್ರೂಟ್ಸ್. ಸಮ್ ಪಪಾಯ. ರೈಟ್. ಇಲ್ಲಿ ಫ್ರೂಟ್ಸ್ ಒಳಗಡೆ ಕಾಣಿಸ್ತಾ ಇದ್ದೇನೆ ನಿಮಗೆ? ನೋ, ರಾಂಗ್ ಆಗುತ್ತೆ. ಅರ್ಥ ಆಗ್ತಿದೆನಾ?
ಸೊ ಇಲ್ಲಿ ಡೆಫಿನೆಟ್ ಆಗಿ ಯಾವುದಿರುತ್ತೋ ಅದು ಮಾತ್ರ ಕರೆಕ್ಟ್ ಆಗುತ್ತೆ. ನೀವು ಅಸ್ಯೂಮ್ ಮಾಡಿದರೆ ಇಲ್ಲಿ ಎಲ್ಲ ರಾಂಗ್ ಆಗಿಬಿಡುತ್ತೆ ಸಿಲೋಗಿಸಮಲ್ಲಿ. ಸೊ ಅಲ್ಲಿ ಏನು ಕಾಣಿಸ್ತಾ ಇದೆಯೋ ಅದು ಮಾತ್ರ ಕರೆಕ್ಟು, ರೈಟ್. ಸೊ ಇವಾಗ ನೆಕ್ಸ್ಟ್ 2 ಸ್ಟೇಟ್ಮೆಂಟ್ ಅಂತೂ ರಾಂಗ್ ಆಯಿತು, ರೈಟ್. ಸೊ ಅಗೇನ್ ಇಲ್ಲಿ ಎಲಿಮೆಂಟ್ಸ್ ಏನಿದೆನಾ, ಓನ್ಲಿ 1 ಎಲಿಮೆಂಟ್ ಈಸ್ ಸೇಮ್, ದೇ ಬೋತ್ ಆರ್ ಡಿಫ್ರೆಂಟ್. ಮ್ಯಾಂಗೋ ಇದೆ, ಇಲ್ಲಿ ಪಪ್ಪಾಯ ಇದೆ, ರೈಟ್. ಅಗೇನ್ ಆಲ್ ಆ್ಯಂಡ್ ಸಮ್ ಆರ್ ನಾಟ್ ಅ ಕಾಂಪ್ಲಿಮೆಂಟ್ರಿ ಪೇರ್. 2 ಆಲ್ ಆ್ಯಂಡ್ ಸಮ್ ಆರ್ ನಾಟ್ ಅ ಕಾಂಪ್ಲಿಮೆಂಟ್ರಿ ಪೇರ್. ಸೊ ಅವಾಗ ಏನು ಬರುತ್ತೆ ಆನ್ಸರು, ನೈದರ್ 1 ನಾರ್ 2, ರೈಟ್. ನೈದರ್ 1 ನಾರ್ 2, ರೈಟ್. ಅಂಡರ್ಸ್ಟುಡ್. ನೆಕ್ಸ್ಟ್ ಏನಿದೆ, ಫಸ್ಟ್ ವೆನ್ ಡಯಾಗ್ರಾಮ್ ಡ್ರಾ ಮಾಡಿ, ರೈಟ್. ಸೊ ಏನಿದೆ, ಆಲ್ ಡೋರ್ಸ್ ಆರ್ ಬಿಗ್, ಎಲ್ಲ ಡೋರ್ಸು ಬಿಗ್ ಇದೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಆಲ್ ಬಿಗ್ ಆರ್ ಸ್ಮಾಲ್, ಎಲ್ಲ ಬಿಗ್ ಸ್ಮಾಲ್ ಇದೆ. ಇದೇನಾ ಸ್ಟೇಟ್ಮೆಂಟಲ್ಲಿ. ಅಗೇನ್ ಕನ್ಕ್ಲೂಷನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಆಲ್ ಡೋರ್ಸ್ ಆರ್ ಸ್ಮಾಲ್, ಎಲ್ಲ ಡೋರ್ಸು ಸ್ಮಾಲ್ ಇದೆಯೇ, ಇಲ್ಲ. ಎಲ್ಲ ಡೋರ್ಸು ಸ್ಮಾಲ್ ಒಳಗಡೆ ಕಾಣಿಸ್ತಾ ಇದೆನಾ, ರೈಟ್, ಕಾಣಿಸ್ತಾ ಇದೆ. ಸೊ ಇಟ್ ಈಸ್ ಕರೆಕ್ಟ್. ಅಗೇನ್ ಸಮ್ ಡೋರ್ಸ್ ಆರ್ ನಾಟ್ ಸ್ಮಾಲ್, ಸಮ್ ಡೋರ್ಸ್ ಆರ್ ನಾಟ್ ಸ್ಮಾಲ್, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲ ಡೋರ್ಸು ಸ್ಮಾಲ್ ಇದ್ದರೆ ಸಮ್ ಡೋರ್ಸ್ ಆರ್ ನಾಟ್ ಸ್ಮಾಲ್ ಹೇಗಾಗುತ್ತೆ, ಇದೇನಾ ಇಲ್ಲಿ ನೆಗೆಟಿವ್ ರಿಲೇಷನು, ಇಲ್ಲ. ಸೊ ಅದೇನಾಗುತ್ತೆ, ರಾಂಗ್ ಆಗುತ್ತೆ, ರೈಟ್. ಸೊ ಬಟ್ ಯಾರು ಕನ್ಕ್ಲೂಷನ್ಸ್ ನೋಡಲ್ದೆ ಡೈರೆಕ್ಟಾಗಿ ಐದರ ಕೇಸ್ ಇದೆ ಅಂತ ಅಂದ್ಕೊಂಡು ಇವಾಗ ಏನು ಕಾಣಿಸ್ತಾ ಇದೆ, ಇಲ್ಲಿ ಡೋರ್ ಕಾಣಿಸ್ತಾ ಇದೆ, ರೈಟ್. ಎಲಿಮೆಂಟ್ಸ್ ಸೇಮ್ ಇದೆ. ಆ್ಯಂಡ್ ಅಗೇನ್ ವಾಟ್ ಕಾಂಪ್ಲಿಮೆಂಟ್ರಿ ಪೇರ್ ಕೂಡ ಇದೆ, 2 5 ಆಗುತ್ತೆ. ಬಟ್ ದಿಸ್ ಇಸ್ ರಾಂಗ್. ಯಾಕೆ, ಫಸ್ಟ್ ಚೆಕ್ ದ ಕನ್ಕ್ಲೂಷನ್ಸ್. ಆಲ್ವೇಸ್ ನೀವು 5 ಕಾಂಪ್ಲಿಮೆಂಟ್ರಿ ಪೇರ್ ಕಾಣಿಸ್ತದೆ, ಎಲಿಮೆಂಟ್ಸ್ ಸೇಮ್ ಕಾಣಿಸ್ತಾ ಇದೆ, ಅದನ್ನು ತಿಳ್ಕೊಂಡು ಡೈರೆಕ್ಟಾಗಿ 5 ಟಿಕ್ ಮಾಡಬೇಡಿ, ಆವಾಗ ನಿಮಗೆ ರಾಂಗ್ ಆಗುತ್ತೆ. ಬೇಬಿ ಕನ್ಕ್ಲೂಷನ್ಸಲ್ಲಿ 1 ಕರೆಕ್ಟ್ ಆಗಿರ್ಬೋದು, ರೈಟ್. 2 ರಾಂಗ್ ಆಗಿದ್ದರೆ 5 ಬರುತ್ತೆ, ಬಟ್ 1 ಕರೆಕ್ಟ್ ಆಗಿದ್ದರೆ ಆಗ್ಬೋದಾ. ಸಿ ಹಿಯರ್, ಇಲ್ಲಿ ನೋಡಿದರೆ ನಿಮಗೆ ಆಲ್ ಡೋರ್ಸ್ ಇದೆ, ಸ್ಮಾಲ್ ಇದೆ, ಆ್ಯಂಡ್ ಆಲ್ ಪ್ಲಸ್ ಸಮ್ ನಾಟ್. ಕಾಂಪ್ಲಿಮೆಂಟ್ರಿ ಪೇರ್ ಆರ್ ನಾಟ್, ಕಾಂಪ್ಲಿಮೆಂಟ್ರಿ ಪೇರ್ ಇದೆನಾ 5 ಕೇಸ್ದು, ಎಸ್. ಬಟ್ ಏನಿದೆ, ಓನ್ಲಿ 1 ಕನ್ಕ್ಲೂಷನ್ಸ್ ಫಾಲೋ ಆಗ್ತಾ ಇದೆ. ಸೊ 5 ಇರಬೇಕಾದ್ರೆ ಫಸ್ಟ್ ಆಫ್ ಆಲು 2 ಕನ್ಕ್ಲೂಷನ್ಸ್ ರಾಂಗ್ ಇರಬೇಕು, ಕನ್ಕ್ಲೂಷನ್ಸ್ ವಾಟ್ ರಾಂಗ್ ಇರಬೇಕು, ರೈಟ್. ಆವಾಗ ಮಾತ್ರ ನಿಮಗೆ 5 ಬರುತ್ತೆ. ಇಲ್ಲ ಆಗ್ತಾ ಇರೋದು 1 ಕನ್ಕ್ಲೂಷನ್ ಫಾಲೋ. ಸೊ ಆನ್ಸರ್ ಏನು ಬರುತ್ತೆ, ಓನ್ಲಿ 1 ಫಾಲೋ. ಆನ್ಸರ್ ಏನು ಬರುತ್ತೆ, ಓನ್ಲಿ 1 ಫಾಲೋ. ಸೊ ಆಲ್ವೇಸ್ ಚೆಕ್ ದ್ಯಾಟ್ ಎಲಿಮೆಂಟ್ಸ್ ಏನು ಕಾಣಿಸ್ತಾ ಇದ್ರೂ, ಕಾಂಪ್ಲಿಮೆಂಟ್ರಿ ಪೇರ್ ಇದ್ರೂ ಕೂಡ ಕನ್ಕ್ಲೂಷನ್ಸ್ ಕರೆಕ್ಟ್ ಆಗ್ತಾ ಇದೆನಾ ಇಲ್ಲ ಅದನ್ನು ಚೆಕ್ ಮಾಡಿ ಆನ್ಸರ್ ಮಾಡಿ, ಆವಾಗ ಅಕ್ಯುರೇಸಿ ಜಾಸ್ತಿ ಆಗುತ್ತೆ, ಅಂದರೆ ರಾಂಗ್ ಆಗಲ್ಲ, ರೈಟ್. ನೆಕ್ಸ್ಟ್ ಏನಿದೆ, ಆಲ್ ರೋಸಸ್ ಆರ್ ಫ್ಲವರ್ಸ್, ಎಲ್ಲ ರೋಸು ಫ್ಲವರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿಲ್ ಡ್ರಾ ದ ವೆನ್ ಡಯಾಗ್ರಾಮ್. ಆಲ್ ರೋಸಸ್ ಆರ್ ಫ್ಲವರ್ಸ್, ನೋ ಲಿಲಿ ಈಸ್ ರೋಸ್, ನೋ ಲಿಲಿ ಈಸ್ ರೋಸ್, ನೋ ಲಿಲಿ ಈಸ್ ಫ್ಲವರ್. ಯಾವುದು ಲಿಲಿ ಫ್ಲವರ್ ಒಳಗಡೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಕರೆಕ್ಟ್ ಆಗುತ್ತಾ? ನೋ. ಫ್ಲವರ್ ಟು ಲಿಲಿ ಟು ರೋಸ್ವರೆಗೆ ನಮಗೆ ಗೊತ್ತಿದೆ, ಬಟ್ ಫ್ಲವರ್ ಟು ಲಿಲಿ ಗೊತ್ತಿದೆನಾ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ. ಬಿಕಾಸ್ ಇದನ್ನು ಪಾಸಿಬಿಲಿಟಿ ಡಯಾಗ್ರಾಮ್ ಮಾಡಿದರೆ ಹೀಗೆ ಡ್ರಾ ಮಾಡ್ಬೋದಾ ನಾನು? ಆಗ್ಬೋದಾ? ಇಲ್ಲ. ಪಾಸಿಬಿಲಿಟಿ ತಗೊಂಡಿದ್ರೆ, ರೈಟ್. ನೋ ಲಿಲಿ ಈಸ್ ಫ್ಲವರ್ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಮಗೆ ಡೆಫಿನೇಟ್ ಆಗಿ ಗೊತ್ತಿಲ್ಲ. ಏನಿರಬೇಕು, ನಮಗೆ ಡೆಫಿನೆಟ್ ಆಗಿ ಗೊತ್ತಿದ್ರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ, ಇಲ್ಲ ಅಂದರೆ ಅದು ರಾಂಗ್ ಆಗುತ್ತೆ, ರೈಟ್. ಸಮ್ ಲಿಲೀಸ್ ಆರ್ ಫ್ಲವರ್ಸ್, ಸಮ್ ಲಿಲೀಸ್ ಆರ್ ಫ್ಲವರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಲಿಲ್ಲಿ ಟು ಫ್ಲವರ್ ಏನಾದರೂ ರಿಲೇಷನ್ ಇದೆನಾ? ನಮಗೇನು ಗೊತ್ತಿಲ್ಲ ಅವರಿಬ್ಬರ ಬಗ್ಗೆ, ಓನ್ಲಿ ರೋಸ್ ಜೊತೆ ಗೊತ್ತಿದೆ, ರೈಟ್. ಈ ಪೋರ್ಷನ್ ಬಗ್ಗೆ ಗೊತ್ತಿದೆ, ಬಟ್ ದಿಸ್ ಪೋರ್ಷನ್ ವಿ ಡೋಂಟ್ ನೋ. ಏನೇ ಆಗ್ಬೋದು. ಸೊ ವಿ ಡೋಂಟ್ ನೋ. ಸಮ್ ಲಿಲೀಸ್ ಆರ್ ಫ್ಲವರ್ಸ್, ಬಿಕಾಸ್ ಇಲ್ಲಿ ನಾನು ಪಾಸಿಬಿಲಿಟಿ ಡಯಾಗ್ರಾಮ್ ಮಾಡಿದೆ. ಸಿ, ರೈಟ್. ಆಲ್ ಲಿಲೀಸ್ ಆರ್ ಫ್ಲವರ್ಸ್ ಕೂಡ ಆಗ್ಬೋದು. ಆಗ್ಬೋದಾ? ಇಲ್ಲ, ರೈಟ್. ಆಗಬಹುದು, ರೈಟ್. ಪಾಸಿಬಿಲಿಟಿ. ಸೊ ವಿ ಡೋಂಟ್ ನೋ ಅಂದರೆ ಕನ್ಫರ್ಮ್ ಆಗಿ ನಮಗೆ ಗೊತ್ತಿಲ್ಲ,
ಸೊ ಅವಾಗ ಏನಾಗುತ್ತೆ, ಅದು ಕೂಡ ರಾಂಗ್ ಆಗುತ್ತೆ. ಅಗೇನ್ ಇಲ್ಲಿ ನೋಡಿ ವಾಟ್, ಎರಡು ಕನ್ಕ್ಲೂಷನ್ಸ್ ರಾಂಗ್ ಆಯಿತಾ. ನಿಮಗೆ ಎಲಿಮೆಂಟ್ಸ್ ಏನು ಕಾಣಿಸ್ತಾ ಇದ್ದಾನ, ಲಿಲೀಸ್ ಲಿಲಿ, ಫ್ಲವರ್ ಫ್ಲವರ್. ಆ್ಯಂಡ್ ಕಾಂಪ್ಲಿಮೆಂಟ್ರಿ ಪೇರ್, ಸಮ್ ಪ್ಲಸ್ ನೋ ಈಸ್ ಅ ಕಾಂಪ್ಲಿಮೆಂಟ್ರಿ ಪೇರ್ ಆರ್ ನಾಟ್, ಇದೇನ ಕಾಂಪ್ಲಿಮೆಂಟ್ರಿ ಪೇರು. ಸೊ ಇಟ್ ಈಸ್ ವಾಟ್ ಕರೆಕ್ಟ್ ಆಗುತ್ತಾ. ವಾಟ್ ಏನು ಕರೆಕ್ಟ್ ಆಗುತ್ತೆ, ದಟ್ ಈಸ್ ಐದರ್ ಆರ್. ಏನಾಗುತ್ತೆ ಇದರಲ್ಲಿ ಆನ್ಸರು, ಐದರ್ ಒನ್ ಆರ್ ಟು ಫಾಲೋಸ್. ಅಂಡರ್ಸ್ಟುಡ್ ಎವ್ರಿ ಒನ್, ರೈಟ್. ಐದರ್ ಒನ್ ಆರ್ ಟು ಫಾಲೋಸ್. ನೆಕ್ಸ್ಟ್ ಒನ್, ಇಲ್ಲಿವರೆಗೆ ಐದರವ್ರ ಕೇಸ್ ಅರ್ಥ ಆಗುತ್ತಾ. ಸೊ ವಿಲ್ ರಿವೈಸ್ ಒನ್ಸ್, ಏನಿದೆ ಐದರವ್ರ ಕೇಸು. ಸೊ ಟೆಲ್ ಮಿ ಎವ್ರಿ ಒನ್, ರಿವೈಸ್ ಇನ್ ಯುವರ್ ಸೆಲ್ಫ್, ರೈಟ್. ರಿವೈಸ್ ಮಾಡಿ ಏನಿದೆ. ಫಸ್ಟ್ ಆಫ್ ಆಲ್ ಅಂತೂ ಏನಿರಬೇಕು, ಎರಡು ಕನ್ಕ್ಲೂಷನ್ಸ್ ರಾಂಗ್ ಇರಬೇಕು, ರೈಟ್. ಎರಡು ಕನ್ಕ್ಲೂಷನ್ಸ್ ರಾಂಗ್ ಇರಬೇಕು. ಅಗೇನ್ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು, ರೈಟ್. ಎಲಿಮೆಂಟ್ಸ್ ಕೂಡ ಏನಿರಬೇಕು, ಸೇಮ್ ಇರಬೇಕು, ರೈಟ್. ಅಗೇನ್ ಥರ್ಡ್ ಒನ್ ಈಸ್ ವಾಟ್, ಕಾಂಪ್ಲಿಮೆಂಟ್ರಿ ಪೇರ್ ಇರಬೇಕು, ಕಾಂಪ್ಲಿಮೆಂಟ್ರಿ ಪೇರ್ ಇರಬೇಕು. ಅಗೇನ್ ಅದರಲ್ಲಿ ಒಂದು ನೋಟ್ ಏನಿದೆ, ಸಮ್ ನಾಟ್ ಇದ್ದಾಗ ಆ ಎಲಿಮೆಂಟ್ ಕೆಳಗಡೆ ಅದು ಇರಬೇಕು. ಫಾರ್ ಎಕ್ಸಾಂಪಲ್ ಆಲ್ ಎ ಇಸ್ ಬಿ ಆ್ಯಂಡ್ ಸಮ್ ಬಿ ಆರ್ ನಾಟ್ ಎ ಅಂತ ಇದ್ದರೆ ಅದು ಕಾಂಪ್ಲಿಮೆಂಟ್ರಿ ಪೇರ್ ಆಗಲ್ಲ, ರೈಟ್. ಅದೇ ಎ ಕೆಳಗಡೆ ಏನೇ ಇರಬೇಕು, ಬಿ ಕೆಳಗಡೆ ಬಿನೇ ಇರಬೇಕು. ಯಾವಾಗ ಅದು ಸಮ್ ನಾಟ್ ಬಂದಾಗ. ಆಲ್ವೇಸ್ ರಿಮೆಂಬರ್ ದಟ್, ರೈಟ್. ಓಕೆ, ಸೊ ನೆಕ್ಸ್ಟ್ ನಾವು ಹಾಗಿದ್ರೆ ಪಾಸಿಬಿಲಿಟಿ ಕೇಸಸ್ಗೆ ಹೋಗೋಣ. ಪಾಸಿಬಿಲಿಟಿ ಕೇಸಸ್. ಸೊ ಪಾಸಿಬಿಲಿಟಿ ಅಂತ ನಿಮಗೆ ಕನ್ಕ್ಲೂಷನ್ಸಲ್ಲಿ ಕೊಟ್ಟಿರ್ತಾರೆ, ರೈಟ್. ಇಲ್ಲಿವರೆಗೆ ಆಗ್ಬೋದು, ಆಗದೇ ಇರ್ಬೋದು, ರೈಟ್. ಆಗ್ಬೋದು, ಆಗದೇ ಇರ್ಬೋದು, ಲೈಕ್ ದಟ್. ಸೊ ಇದನ್ನು ಯಾವುದೇ ವರ್ಡ್ಸ್ ಯೂಸ್ ಮಾಡ್ಬೋದು. ಒಂದು ಅಂತೂ ಪಾಸಿಬಿಲಿಟಿ ಕೊಟ್ಟಿರ್ತಾರೆ, ಕ್ಯಾನ್ ಬಿ ಅಂದ್ರೂ ಅದನ್ನು ಪಾಸಿಬಿಲಿಟಿ ಆಗಿರುತ್ತೆ. ಮೇ ಬಿ, ಕ್ಯಾನ್ ಬಿ, ಮೇ ಬಿ, ಇದೆಲ್ಲ ಏನಾಗುತ್ತೆ, ಪಾಸಿಬಿಲಿಟಿ ಆಗುತ್ತೆ. ವಾಟ್, ಪಾಸಿಬಿಲಿಟಿ ಬರುತ್ತೆ, ರೈಟ್. ಸೊ ವಿಲ್ ಸಿ ದ ಕ್ವಶನ್ಸ್, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸರಿ, ಒಂದೊಂದನ್ನು ನೋಡೋಣ. ಇವಾಗ ಏನಿದೆ ಸ್ಟೇಟ್ಮೆಂಟಲ್ಲಿ, ಸಮ್ ಎ ಆರ್ ಬಿ ಅಂತ ಇದೆ. ಡ್ರಾ ದ ಡಯಾಗ್ರಾಮ್, ಸಮ್ ಎ ಆರ್ ಬಿ, ರೈಟ್. ಕನ್ಕ್ಲೂಷನ್ಸ್ ಏನಿದೆ, ಸೊ ಕನ್ಕ್ಲೂಷನ್ಸಲ್ಲಿ ಎಲ್ಲ ಕಡೆ ಏನು ಕೊಟ್ಟಿದ್ದಾರೆ, ಪಾಸಿಬಿಲಿಟಿ. ಇಲ್ಲಿವರೆಗೆ ಏನಿತ್ತು, ಡೆಫಿನೆಟ್ ಇತ್ತು, ಡೆಫಿನೆಟ್ ಕೇಸ್ ಇತ್ತಾ, ಆಗಬೇಕಂದ್ರೆ ಆಗಬೇಕು, ಇಲ್ಲ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ದಟ್ ಈಸ್ ಅ ರಾಂಗ್. ಬಟ್ ಇಲ್ಲಿರೋದು ಇವಾಗ ಪಾಸಿಬಿಲಿಟಿ, ಎಲ್ಲ ಕಡೆ ಏನಿದೆ ಪಾಸಿಬಿಲಿಟಿ, ಆಗಬಹುದಾ ಇಲ್ಲ, ರೈಟ್, ಲೈಕ್ ದಟ್. ಸಮ್ ಎ ಆರ್ ಬಿ ಅಂತ, ಸಿ ಸಮ್ ಎ ಆರ್ ಬಿ ಆ್ಯಂಡ್ ಸಮ್ ಬಿ ಆರ್ ಎ ಈಸ್ ಎ ಪಾಸಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸಾರಿ ಕನ್ಕ್ಲೂಷನ್ಸ್ ಏನಿದೆ, ಸಮ್ ಬಿ ಆರ್ ಎ ಈಸ್ ಅ ಪಾಸಿಬಿಲಿಟಿ, ಸಮ್ ಬಿ ಆರ್ ಎ ಈಸ್ ಅ ಪಾಸಿಬಿಲಿಟಿ, ರೈಟ್. ಸಮ್ ಬಿ ಆರ್ ಎ, ಸಮ್ ಬಿ ಈಸ್ ಆಲ್ರೆಡಿ ಎ, ಇದನ್ನು ಡೆಫಿನೆಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ನಮಗೆ, ಸಮ್ ಬಿ ಈಸ್ ಆಲ್ರೆಡಿ ಎ, ಮತ್ತು ಪಾಸಿಬಿಲಿಟಿ ಯಾಕೆ, ರೈಟ್. ಆಲ್ರೆಡಿ ನಮಗೆ ಡೆಫಿನೆಟ್ ಆಗಿ ಗೊತ್ತಿದೆ ಸಮ್ ಬಿ ಎ ಇದೆ ಅಂತ. ಸೊ ಮತ್ತು ಪಾಸಿಬಿಲಿಟಿ ಹಚ್ಚಿದರೆ ಅದು ರಾಂಗ್ ಆಗುತ್ತೆ, ರೈಟ್. ಅಂಡರ್ಸ್ಟುಡ್. ಅಲ್ಲಿ ಇದ್ದರೆ ಅದು ಪಾಸಿಬಿಲಿಟಿ ಮಾಡಿದರೆ ರಾಂಗ್ ಆಗುತ್ತೆ, ರೈಟ್. ಅಲ್ಲಿಲ್ಲ ನೀವು ಪಾಸಿಬಿಲಿಟಿ ಹೇಳ್ತಾ ಇದ್ದೀರಾ, ಅದು ಅವಾಗ ಕರೆಕ್ಟ್ ಆಗುತ್ತೆ. ಅಲ್ಲಿ ಇವಾಗ ಸಮ್ ಬಿ ಈಸ್ ಎ ಇದೇನಾ, ಇಲ್ಲ ಇದೇನಾ. ಸೊ ದಟ್ ಮೀನ್ಸ್ ಪಾಸಿಬಿಲಿಟಿ ಮುಂದೆ ಹಚ್ಚಿದರೆ ಅದು ರಾಂಗ್ ಆಗುತ್ತೆ, ರೈಟ್. ಡೆಫಿನೆಟ್ ಆಗಿದ್ದರೆ ಅಂದ್ರೂ ಅವರು ಪಾಸಿಬಿಲಿಟಿ ಹಚ್ಚಿದರೆ ಅದು ರಾಂಗ್ ಆಗುತ್ತೆ, ರೈಟ್. ಅಂಡರ್ಸ್ಟುಡ್. ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ವಾಟ್, ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ ಆ್ಯಂಡ್ ಸಮ್ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ. ಫಸ್ಟ್ ಆಫ್ ಆಲ್ ನಾವು ಇದನ್ನು ಹೋಗೋಣ. ಫಸ್ಟ್ ಆಲ್ ಎ ಆರ್ ಬಿ ಈಸ್ ಅ ಪಾಸಿಬಿಲಿಟಿ ಅಂತ, ಎಲ್ಲ ಎ ಬಿ ಇದೆ ಅಂತ ಪಾಸಿಬಿಲಿಟಿ ಹೇಳ್ತಾ ಇದ್ದಾರೆ. ಆಲ್ ಎ ಆರ್ ಬಿ ಒಳಗಡೆ ಹೋಗ್ಬೋದಾ, ರೈಟ್, ಹೋಗ್ಬೋದು. ಸೊ ದಟ್ ಈಸ್ ವಾಟ್ ಕರೆಕ್ಟ್. ಅಗೇನ್ ಆಲ್ ಬಿ ಆರ್ ಎ ಈಸ್ ಅ ಪಾಸಿಬಿಲಿಟಿ, ಈ ಎಲ್ಲ ಬಿ ಒಳಗಡೆ ಹೋಗ್ಬೋದಾ, ರೈಟ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಯಾವುದು ಎ ಬಿ ಈಸ್, ನೋ ಎ ಈಸ್ ಬಿ ಈಸ್ ಅ ಪಾಸಿಬಿಲಿಟಿ, ಯಾವುದು ಎ ಬಿಯಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಲ್ರೆಡಿ ಇದ್ರೊಳಗೆ ಹೋಗಿದ್ದೇನಾ, ಇಲ್ಲ, ರಾಂಗ್ ಆಗುತ್ತೆ. ಆಲ್ರೆಡಿ ಸಮ್ ಅಂತ ಕೊಟ್ಟಿದ್ದಾರೆ, ಮತ್ತು ನೋ ಅಂತ ಹೇಗೆ ಮಾಡ್ಬೋದು, ಎಲ್ಲ ಎನಿಮಿ ಆಗುತ್ತೆ. ಸಮ್ ಆರ್ ಫ್ರೆಂಡ್ಸ್ ಆಲ್ರೆಡಿ, ಸೊ ಎಲ್ಲ ಹಾಗೆ ಎನಿಮಿ ಆಗೋದು, ರೈಟ್. ಸೊ ದಿಸ್ ಈಸ್ ಆಲ್ಸೋ ರಾಂಗ್.
ಆಲ್ವೇಸ್ ಸಮ್ ಇದ್ದಾಗ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದ್ದಾಗ ನೆಗೆಟಿವ್ ಇರೋದು ರಾಂಗ್ ಆಗುತ್ತೆ. ಸಿ ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ ಆ್ಯಂಡ್